ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಚಿಕನ್ ಬೋನ್ ಮಸಾಲ ಅದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ತೊಳೆದಿದ್ದೀನಿ ಚೆನ್ನಾಗಿ 2-3 ಸರಿ. ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನು, ಮತ್ತು ನಿಂಬೆಹಣ್ಣು ಒಂದು ಅರ್ಧ ಹಾಕಿ ಇದು ಮ್ಯಾಗ್ನೇಟ್ ಮಾಡಿ ಒಂದು 5 ನಿಮಿಷ ಬಿಡೋಣ. ಚೆನ್ನಾಗಿ ಕಲಿಸ್ಬಿಟ್ಟು ಮಾಡಿಬಿಟ್ಟು ಚೆನ್ನಾಗಿ ಕಲಸೋಣ. ಮ್ಯಾಗ್ನೇಟ್ ಮಾಡೋದು ಬಿಡೋಣ. ನೆಕ್ಸ್ಟ್ ಏನು ಮಾಡೋಣ ಅಂತೀನಿ ನೋಡಿ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ, ಟೇಸ್ಟ್ ಕೊಡುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನೋಡಿ 1 ಟೇಬಲ್ ಸ್ಪೂನ್ ಜೀರಿಗೆ, 3 ಲವಂಗ, ಒಂದು ಚಕ್ಕೆ ಏಲಕ್ಕಿ, ಜಾಪತ್ರೆ, ಒಂದು ಪಲಾವ್ ಎಲೆ, 1 ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ಇಷ್ಟು ಹಾಕೋಣ. ಇದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಕೊಬೇಕು. ಒಂದು ದೊಡ್ಡದೊಂದು 2 ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಅಷ್ಟು ಟೇಸ್ಟಾಗಿರುತ್ತೆ ಈ ಚಿಕನ್ನು. ನಾರ್ತ್ ಇಂಡಿಯನ್ ಸೈಡಲ್ಲೇ ಈ ಥರನೇ ಮಾಡೋದು. ಈರುಳ್ಳಿಗೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಈರುಳ್ಳಿ ಫ್ರೈಗೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್. ಈ ಟೈಮಲ್ಲಿ ಚಿಕನ್ ಹಾಕ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ ಚಿಕನ್ನು. ಒಂದು 2 ನಿಮಿಷ ಫ್ರೈ ಮಾಡೋಣ. ಆಮೇಲೆ ಟೊಮೆಟೊ ರುಬ್ಕೊಂಡ್ಬಂದಿದ್ದೀನಿ. ನೀವು ಹಂಗೆ ಸಣ್ಣದಾಗಿ ಕಟ್ ಮಾಡಿದ್ರೂ ಹಾಕ್ಕೊಬೋದು, ನಾನು ರುಬ್ಬಾದರೂ ಹಾಕ್ಕೊಬೋದು. ನಾನು ರುಬ್ಕೊಂಡ್ಬಂದಿದ್ದೀನಿ. ಚಿಕನ್ ಸ್ವಲ್ಪ ಫ್ರೈ ಆಗಲಿ. 2 ಟೊಮೆಟೊ ತೊಗೊಂಡಿದ್ದೆ, ಅದು ದೊಡ್ಡದು, ಅದನ್ನು ಹಾಕ್ತಾಯಿದ್ದೆ, ರುಬ್ಕೊಂಡಿದ್ದೆ. ಚಿಲ್ಲಿ ಪೌಡ್ರು 1.5 ಟೇಬಲ್ ಸ್ಪೂನು, ಧನಿಯಾ ಪುಡಿನೂ 1.5 ಟೇಬಲ್ ಸ್ಪೂನು, ಕಾಲು ಟೀ ಸ್ಪೂನ್ ಅರಿಶಿನ, ಉಪ್ಪು ನೋಡ್ಕೊಂಡು ಹಾಕಿ, ನೀರು ಹಾಕ್ತೀನಿ. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕು. ಮೊಸರನ್ನ ಒಂದೇ ಒಂದು ಸುತ್ತಿಸ್ಕೊಂಬರ್ತೀನಿ ನೋಡಿ. ಮೀಡಿಯಮಲ್ಲಿ ಇದೆ ಮೊಸರು, ಟೇಸ್ಟ್ ಕೊಡುತ್ತೆ. ಆ ಥರ ಸುತ್ತಿಸ್ಕೊಂಬಂದ್ರೆ ಒಂಥರ ಟೇಸ್ಟ್ ಕೊಡುತ್ತೆ. ಈಗ ಒಂಚೂರು ನೀರು ಇದ್ಬಿಟ್ಟು ಒಂದು 3 ವಿಸಿಲ್ ಬಿಡೋಣ. 2 ವಿಸಿಲ್ ಆದರೂ ಬಿಡೋಣ. ಉಪ್ಪು ನೋಡ್ಕೊಳ್ಳಿ, ಟೇಸ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಸಾಕು, ಇಷ್ಟು ಸಾಕು ಹಾಕಿ ಮೇಲೆ ಒಂಚೂರು ಗರಂ ಮಸಾಲ ಹಾಕೋಣ. ಕಸ್ತೂರಿ ಮೆಥಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕಿದೆ, ಕಸ್ತೂರಿ ಮೇಥಿ ಹಾಕಿದೆ. ಟೇಸ್ಟ್ ನೋಡ್ಕೊಳ್ಳೋಣ. ಉಪ್ಪೆಲ್ಲ ಕರೆಕ್ಟಾಗಿದೆ. ಕುಕ್ಕರ್ ಮುಚ್ಚಿ 1-2 ವಿಸಿಲ್ ಮುಚ್ಚಿದ್ದೀನಿ. 1-2 ವಿಸಿಲು ನೋಡಿ, ಸ್ಟೀಮ್ ಹೋಗಿದೆ. ರೆಡಿಯಾಗಿದೆ ಚಿಕನ್. ತುಂಬ ಟೇಸ್ಟಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಚಿಕನ್ ಬೋನ್ ರೆಡಿ ಆಯಿತು. ಮಸಾಲ ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ.
ಚಪಾತಿ ಜೊತೆಗೆ ಗ್ರೇವಿನೂ ಇದೆ ನೋಡಿ ಅಷ್ಟೇ. ನೋಡಿ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.